ಸ್ನೇಹಿತರೆ, ಇತ್ತೀಚೆಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಇಬ್ಬರು ಬಿಜೆಪಿ ನಾಯಕರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಆ ಟಾಸ್ಕ್ ಅನ್ನ ಕೊಡೋದಕ್ಕೆ ಪ್ರಮುಖ ಕಾರಣ ಅಮಿತ್ ಶಾ ಅವರು. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಹಾಗೂ ಕೇಂದ್ರದ ತಮ್ಮ ಸಂಪುಟದ ಸಹೋದ್ಯೋಗಿಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ನರೇಂದ್ರ ಮೋದಿ ಅವರು ಒಂದು ಟಾಸ್ಕ್ ಅನ್ನು ಕೊಡೋದ್ರ ಮೂಲಕ ರಾಜ್ಯದ ಸದ್ಯದ ಕರ್ನಾಟಕದ ಒಂದು ರಾಜಕೀಯದ ವಸ್ತುಸ್ಥಿತಿಯನ್ನು ಅರಿಬೇಕು, ಆ ಒಂದು ವಸ್ತುಸ್ಥಿತಿಯ ಒಂದು ವರದಿಯನ್ನು ನನಗೆ ಕೊಡಬೇಕು ಅನ್ನುವ ಒಂದು ಟಾಸ್ಕ್ ಅನ್ನು ಕೊಟ್ಟು ಆ ಇಬ್ಬರು ನಾಯಕರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ನಿಜಕ್ಕೂ ಕೂಡ ಈ ಇಬ್ಬರು ನಾಯಕರಿಗೆ ಈ ಒಂದು ಟಾಸ್ಕ್ ಕೊಡೋದಕ್ಕೆ ನರೇಂದ್ರ ಮೋದಿ ಅವರ ಕಾರಣ ಏನು, ಅಮಿತ್ ಶಾ ಅವರು ಯಾಕೆ ಈ ಟಾಸ್ಕ್ ಅನ್ನು ಕೊಡಿ ಅನ್ನುವ ಸೂಚನೆಯನ್ನ ಅಥವಾ ಮನವಿಯನ್ನ ನರೇಂದ್ರ ಮೋದಿ ಅವರಿಗೆ ಮಾಡಿದ್ರು, ಈ ಇಬ್ಬರು ನಾಯಕರು ಕೊಟ್ಟಿದ್ದಂತಹ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕರ್ನಾಟಕದ ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡರಿಗೆ ಇತ್ತೀಚೆಗೆ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಆ ಟಾಸ್ಕ್ ಅನ್ನು ಕೊಡೋದಕ್ಕೆ ಪ್ರಮುಖ ಕಾರಣ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು. ಅಮಿತ್ ಶಾ ಅವರು ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನವೆಂಬರ್ ವೇಳೆಗೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ವಿಪ್ಲವವಾಗುತ್ತೆ, ಸಿದ್ದರಾಮಯ್ಯನವರು ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದು ಗುಂಪು ನಮ್ಮ ಕಡೆ ಬರೋದಿಕ್ಕೆ ಸಿದ್ಧವಾಗುತ್ತೆ, ಈ ಒಂದು ಸಂದರ್ಭವನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು, ಅದಕ್ಕಿಂತ ಮುಂಚೆ ಸದ್ಯಕ್ಕೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಯಾವುದಿದೆ ಅನ್ನೋದನ್ನ ವಸ್ತುನಿಷ್ಠ ವರದಿಯನ್ನು ತರಿಸ್ಕೋಬೇಕು ಅನ್ನುವ ಒಂದು ಮಾತನ್ನ ನರೇಂದ್ರ ಮೋದಿ ಅವರು ಮುಂದೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕೂಡ ಈ ಒಂದು ವಸ್ತುನಿಷ್ಠ ವರದಿಯನ್ನ ಕೊಡೋದಕ್ಕೆ ಯಾರನ್ನ ನೇಮಕ ಮಾಡಬೇಕು ಅನ್ನುವ ಒಂದು ಚಿಂತೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತನ್ನ ಸಂಪುಟದ ಸಹೋದ್ಯೋಗಿಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಈ ಇಬ್ಬರಿಗೂ ಕೂಡ ಈ ಜವಾಬ್ದಾರಿಯನ್ನು ಕೊಡೋಣ ಅನ್ನೋ ತೀರ್ಮಾನಕ್ಕೆ ಬಂದು ಆ ಇಬ್ಬರು ನಾಯಕರಿಗೆ ಈ ಜವಾಬ್ದಾರಿಯನ್ನು ಕೊಡ್ತಾರೆ. ಈ ಒಂದು ವರದಿಯನ್ನ ಅಥವಾ ರಿಪೋರ್ಟ್ ಅನ್ನು ತಯಾರಿಸೋಕೆ ಈ ಇಬ್ಬರನ್ನೇ ಯಾಕೆ ನೇಮಕ ಮಾಡಿದ್ರು ಅನ್ನೋದು ಕೂಡ ಪ್ರಮುಖ ಕಾರಣ. ಇದಕ್ಕೆ ಮುಖ್ಯ ಕಾರಣ ರಾಜ್ಯದ ಬಿಜೆಪಿಯಲ್ಲಿ ನಡೀತಿರ್ತಕ್ಕಂಥ ಬಣ ರಾಜಕಾರಣದಲ್ಲಿ ಈ ಇಬ್ಬರು ಕೂಡ ತಟಸ್ಥ ಮನದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕೆಲವೊಂದ್ಸರಿ ಪ್ರಹ್ಲಾದ್ ಜೋಶಿ ಅವರೇ ಈ ಏನು ಭಿನ್ನಮತೀಯರ ನಿಂತು ಎಲ್ಲ ಆಟ ಆಡಿಸ್ತಾ ಇದ್ದಾರೆ ಅನ್ನುವ ಒಂದು ಆರೋಪವನ್ನ ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಬಣ ಮಾಡಿದ್ರು ಕೂಡ ಪ್ರಹ್ಲಾದ್ ಜೋಶಿ ಅವರೇ ಇದಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ ಅನ್ನುವ ಯಾವ ಒಂದು ಫೋರ್ಸ್ ಕೂಡ ಆ ಬಣದಿಂದ ಕೇಳಿ ಬರ್ತಾ ಇಲ್ಲ. ಏನ್ BL ಸಂತೋಷ್ ಅವರ ವಿರುದ್ಧ ಯಡಿಯೂರಪ್ಪ ಅಭಿಮಾನಿಗಳು BL ಸಂತೋಷ್ ಎಲ್ಲಾ ರೀತಿ ಆಟ ಆಡ್ತಾರೆ ಅನ್ನುವ ಒಂದು ಆರೋಪವನ್ನ ಬಲವಾಗಿ ಮಾಡ್ತಾರೋ, ಈ ರೀತಿಯ ಆರೋಪವನ್ನ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಮಾಡೋದಿಲ್ಲ. ಇನ್ನೊಂದ್ ಕಡೆ ಸದಾನಂದ ಗೌಡರು ರಾಜ್ಯದ ಬಿಜೆಪಿಯಲ್ಲಿ ಯಾವಾಗೆಲ್ಲ ಒಂದು ರೀತಿಯ ಗೊಂದಲ ಉಂಟಾಗ್ತವೆ, ಈ ಗೊಂದಲಕ್ಕೆ ಕಾರಣ ಏನು, ಇದು ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನುವ ವರದಿಯನ್ನ ಪದೇ ಪದೇ ತನ್ನ ಕೇಂದ್ರ ನಾಯಕರಿಗೆ ಕೊಡ್ತಾನೆ ಬಂದಿದ್ದಾರೆ. ಈ ಇಬ್ಬರು ನಾಯಕರು ಪಕ್ಷದಲ್ಲಿ ಅತ್ಯಂತ ಹಿರಿಯರಾಗಿದ್ದಾರೆ. ಆ ಕಾರಣಕ್ಕೆ ಈ ಇಬ್ಬರಿಗೂ ಕೂಡ ಟಾಸ್ಕ್ ಅನ್ನ ಕೊಡೋಣ ಅನ್ನೋ ತೀರ್ಮಾನಕ್ಕೆ ನರೇಂದ್ರ ಮೋದಿ ಅವರು ಬರ್ತಾರೆ. ಈ ಟಾಸ್ಕ್ ಅನ್ನ ಪಡೆದಂತಹ ಸದಾನಂದ ಗೌಡ ಮತ್ತು ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಸದ್ಯದ ರಾಜಕೀಯ ವಸ್ತುಸ್ಥಿತಿಯನ್ನು ಕುರಿತು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಈ ರಿಪೋರ್ಟ್ ಅನ್ನು ನೋಡಿದಂತಹ ನರೇಂದ್ರ ಮೋದಿಗೆ ಒಂದು ರೀತಿ ಶಾಕ್ ಆಗಿದೆ ಅನ್ನುವ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಹಾಗಾದ್ರೆ ಯಾವ ಒಂದು ರಿಪೋರ್ಟ್ ಇವರು ನರೇಂದ್ರ ಮೋದಿ ಕೈ ಕೊಟ್ಟರು, ಆ ರಿಪೋರ್ಟ್ ನಲ್ಲಿ ಏನಿದೆ, ಇದು ಅತ್ಯಂತ ಪ್ರಮುಖವಾದ ವಿಚಾರ. ಸ್ನೇಹಿತರೆ, ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಗೊಂದಲ ನಡೀತಾ ಇದ್ದಾವೆ. ರಾಜ್ಯದ ಕಾಂಗ್ರೆಸ್ನ ಈ ಗೊಂದಲ ನವೆಂಬರ್ ವೇಳೆಗೆ ಉಲ್ಬಣ ಆಗುತ್ತೆ. ಆ ಮೂಲಕ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಹಸ್ತಾಂತರ ಮಾಡಲ್ಲ. ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ನ ಒಂದು ಗುಂಪು ಬಿಜೆಪಿ ಕಡೆ ಒಂದು ಮುಖ ಮಾಡುತ್ತೆ ಅನ್ನುವ ಪರಿಸ್ಥಿತಿ ಈಗ ರಾಜ್ಯದಲ್ಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡರು ಒಂದು ವರದಿಯನ್ನ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಈ ವರದಿಯಲ್ಲಿ ನವೆಂಬರ್ ವೇಳೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಹುತೇಕ ಪತನ ಆಗುತ್ತೆ. ಈ ಪತನ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದು ಗುಂಪು ನಮ್ಮ ಕಡೆ ಬರೋ ಸಾಧ್ಯತೆಗಳಿದಾವೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಾವು ಅವರಿಗೆ ಆಶ್ರಯವನ್ನ ಕೊಡೋದು ಬೇಡ,
ಅಂದ್ರೆ ಏನು, ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಕಡೆ ಬರ್ತಕ್ಕಂತ ಆ ಗುಂಪಿಗೆ ನಾವು ಈ ಬಾರಿ ಆಶ್ರಯವನ್ನು ಕೊಡೋದು ಬೇಡ. ಯಾಕಂದ್ರೆ ಕಾಂಗ್ರೆಸ್ನಿಂದ ಹೊರಗೆ ಬರ್ತಕ್ಕಂತಹ ಗುಂಪು ಏನು ಅಷ್ಟೊಂದು ಪ್ರಬಲವಾಗಿರಲ್ಲ. ಈಗಾಗಲೇ ರಾಜ್ಯದಲ್ಲಿ JDS ನೊಂದಿಗೆ ನಾವು ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ. ಈ JDS ಒಕ್ಕಲಿಗ ಸಮುದಾಯದಲ್ಲಿ ತನ್ನದೇ ಆದಂತಹ ಹಿಡಿತವನ್ನು ಹೊಂದಿದೆ. ಒಂದು ವೇಳೆ ಕಾಂಗ್ರೆಸ್ನಿಂದ ಬರ್ತಕ್ಕಂತಹ ಗುಂಪನ್ನು ನಾವು ಕರ್ಕೊಂಡು ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ದೆ ಆದ್ರೆ JDS ನಮ್ಮಿಂದ ಮೈತ್ರಿಯನ್ನ ಕಳೆದುಕೊಳ್ಳುತ್ತೆ. JDS ನಮ್ಮಿಂದ ಮೈತ್ರಿ ಕಳೆದುಕೊಂಡಾಗ ಆಗ್ತಕ್ಕಂಥ ಅಪಾಯವನ್ನ ತುಂಬಿಕೊಳ್ಳೋದಿಕ್ಕೆ ಕಾಂಗ್ರೆಸ್ನಿಂದ ಬಿಟ್ಟು ಬರ್ತಕ್ಕಂಥ ಗುಂಪಿಗೆ ಸಾಧ್ಯವಿಲ್ಲ ಅನ್ನುವ ಒಂದು ವರದಿಯನ್ನ ಕೊಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ನಲ್ಲಿ ಏನಾದರೂ ಮಹತ್ವದ ರಾಜಕೀಯ ಬದಲಾವಣೆ ಆದರೆ ಆ ಸಂದರ್ಭದಲ್ಲಿ ಆ ವಿಚಾರಕ್ಕೆ ನಾವು ಕೈ ಹಾಕೋದು ಬೇಡ. ಸದ್ಯಕ್ಕಿರ್ತಕ್ಕಂಥ ವಾತಾವರಣವನ್ನು ನೋಡಿದರೆ ಬಿಜೆಪಿ JDS ಇವತ್ತೇ ಚುನಾವಣೆಗೆ ಹೋದ್ರು ಕೂಡ ರಾಜ್ಯದಲ್ಲಿ 130ರಿಂದ 150 ಸ್ಥಾನಗಳನ್ನು ಗೆಲ್ತಕ್ಕಂಥ ಸ್ಥಿತಿಯಲ್ಲಿದೆ. ಆ ಕಾರಣಕ್ಕೆ ಈ ರಾಜ್ಯ ಕಾಂಗ್ರೆಸ್ನ ಒಂದು ಗೊಂದಲವನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಬೇಡ. ನಮ್ಮಷ್ಟಕ್ಕೆ ನಾವಿದ್ರೆ ಸಾಕು, ಸರ್ಕಾರ ಅದಾಗೆ ದಿನೇ ಬಿದ್ದೋಗುತ್ತೆ ಅನ್ನುವ ಒಂದು ವರದಿಯನ್ನ ನರೇಂದ್ರ ಮೋದಿ ಕೈಗೆ ಈ ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡರು ಕೊಟ್ಟಿದ್ದಾರೆ ಅನ್ನುವ ಒಂದು ಸೂಚನೆಗಳು ಹಾಗೂ ಮಾಹಿತಿಗಳು ಸಿಗ್ತಾ ಇದಾವೆ. ಯಾವಾಗ ಈ ವರದಿಯನ್ನ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ನೋಡಿದ್ರು, ಇವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಸದ್ಯದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಕಾರಣಕ್ಕೆ ಅಭಿವೃದ್ಧಿಯನ್ನು ಕುಂಠಿತ ಮಾಡಿಕೊಂಡು ರಾಜ್ಯದ ಜನರ ಒಂದು ಜನಮನ್ನಣೆಯನ್ನ ಕಳ್ಕೊಂಡಿದೆ. ಒಂದು ವೇಳೆ ಕಾಂಗ್ರೆಸ್ನಿಂದ ಬಿಟ್ಟು ಬರ್ತಕ್ಕಂಥ ಗುಂಪನ್ನು ನಾವು ಏನಾದರೂ ಎಂಟರ್ಟೈನ್ ಮಾಡಕ್ ಹೋದ್ರೆ JDS ನಮ್ಮೊಂದಿಗೆ ಸಂಬಂಧವನ್ನ ಕಳೆದುಕೊಳ್ಳುತ್ತೆ. ಆಗ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬೀಳುತ್ತೆ. ಆ ಕಾರಣಕ್ಕೆ ನಾವು ಈ ಬಾರಿ ಏನು ಬಹುತೇಕ DK ಶಿವಕುಮಾರ್ ನೇತೃತ್ವದ ಒಂದು ತಂಡ ಬಿಜೆಪಿ ಸೇರೋ ಒಂದು ಸಿದ್ಧತೆಯಲ್ಲಿದೆ. ಆ ಒಂದು ತಂಡಕ್ಕೆ ನಾವು ಅವಕಾಶವನ್ನ ಮಾಡಿಕೊಡಬಾರದು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆದರೆ ಇವತ್ತೇ ಚುನಾವಣೆ ನಡೆದರೂ ಕೂಡ ಬಿಜೆಪಿ JDS ಮೈತ್ರಿ ಪಕ್ಷ ಅತ್ಯಂತ ಒಂದು ಸ್ಪಷ್ಟ ಬಹುಮತದಿಂದ ಆಡಳಿತಕ್ಕೆ ಬರುತ್ತೆ. ಆ ಕಾರಣಕ್ಕೆ ಈ ಒಂದು ರಾಜ್ಯದ ಆಪರೇಷನ್ ವಿಚಾರಕ್ಕೆ ನಾವು ಕೈ ಹಾಕೋದು ಬೇಡ ಅನ್ನುವ ತೀರ್ಮಾನಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಬಂದಿದ್ದು, ಇದೀಗ ರಾಜ್ಯದ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತವನ್ನ ಬಗೆಹರಿಸ್ತಕ್ಕಂಥ ಇನ್ನೊಂದು ಟಾಸ್ಕ್ ಅನ್ನ ಈ ಇಬ್ಬರು ನಾಯಕರಿಗೆ ಕೂಡ ಕೊಟ್ಟಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ಇದೇ ಕಾರಣಕ್ಕೆ ಆ ಆಪರೇಷನ್ ಕಮಲದ ವಿಚಾರವನ್ನ ಬಿಟ್ಟಾಕಿರ್ತಕ್ಕಂಥ ಈ ಇಬ್ಬರು ನಾಯಕರು ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಬಣ ರಾಜಕಾರಣವನ್ನ ಕೊನೆಗೊಳಿಸೋ ಕಾರಣಕ್ಕೆ ಪದೇ ಪದೇ ಭಿನ್ನಮತೀಯ ನಾಯಕರು ಹಾಗೂ ಯಡಿಯೂರಪ್ಪ ಬಣದ ನಾಯಕರೊಂದಿಗೆ ಸಂಧಾನ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆ ಎರಡೂ ಬಣದ ನಾಯಕರನ್ನ ಕರೆದು ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕ ರಾಜ್ಯದ ಭಿನ್ನಮತವನ್ನ ಬಗೆಹರಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಈಗಾಗಲೇ ಈ ಭಿನ್ನಮತದ ಬಗೆಹರಿಸೋ ಒಂದು ಪ್ರಯತ್ನದ ಮುಂದುವರೆದ ಭಾಗವಾಗಿನೇ ದಾವಣಗೆರೆ ಜಿಲ್ಲೆಯ ಎರಡೂ ಬಣದ ನಾಯಕರನ್ನ ಕರೆದು ಪ್ರಹ್ಲಾದ್ ಜೋಶಿ ಅವರು ಎರಡೂ ಬಣದ ನಾಯಕರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳೋದ್ರ ಮೂಲಕ ಆ ಭಿನ್ನಮತಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಕೂಡ ಈಗ ಅಪರೂಪದ ಒಗ್ಗಟ್ಟನ್ನ ಪ್ರದರ್ಶನ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಒಂದು ವೇಳೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನವಾದರೆ ನಾವು ಯಾವುದೇ ಕಾರಣಕ್ಕೂ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡದೆ ಮುಂದಿಗೆ ಚುನಾವಣೆಗೆ ಹೋಗೋಣ ಅನ್ನುವ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಇದೀಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ನವೆಂಬರ್ ವೇಳೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ರಾಜಕೀಯ ಬದಲಾವಣೆಯಾಗಿ ಒಂದು ಗುಂಪು ಬಿಜೆಪಿಗೆ ಸೇರಲು ಬಯಸಿದರೆ ಆ ಗುಂಪನ್ನ ಬಿಜೆಪಿಯವರು ಸೇರ್ಪಡೆ ಮಾಡಿಕೊಳ್ಳೋದ್ರ ಮೂಲಕ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಬೇಕಾ, ಅಥವಾ ಬಿಜೆಪಿ JDS ಎರಡೂ ಕೂಡ ಜಂಟಿಯಾಗಿ ಮುಂದೆ ಚುನಾವಣೆಯನ್ನು ಎದುರಿಸಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.